ಬಳ್ಳಾರಿಯಲ್ಲಿ ಎರ್ರಿತಾತನ ಮೂರ್ತಿ ಕೂರಿಸೋ ವಿಚಾರಕ್ಕೆ ಸಂಬಂಧಿಸಿದಂತೆ ಸೃಷ್ಟಿಯಾದಂಥ ಗಲಾಟೆಗೆ ಸಂಬಂಧಿಸಿದಂತೆ ಕಲ್ಲು ತೂರಾಟದ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಇನ್ನು ಸಂತ್ರಸ್ತರು ಮಾತನಾಡಿದ್ದಾರೆ. ನಮಗೆ ಅನ್ಯಾಯ ಆಗಿದೆ ಅಂತ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ನೂರಾರು ಮಹಿಳೆಯರು ನ್ಯಾಯ ಕೊಡಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಮತ್ತೊಂದೆಡೆ ಪೊಲೀಸರಿಗೆ ಹೆದರಿ ಗ್ರಾಮ ತೊರೆದಿದ್ದಾರೆ ಪುರುಷರು. ನಮ್ಮ ಏರಿಯಾ ಜನರ ಮೇಲೆ ಹಲ್ಲೆ ಮಾಡಿ ಓಡಿಸಿದ್ದಾರೆ ಅಂತ ಕೊಳಗಲ್ ಗ್ರಾಮದ ಮಹಿಳೆಯರು ಕಣ್ಣೀರಿಟ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಕ್ಯಾಮೆರಾ ಮುಂದೆ ಕಣ್ಣೀರಿಟ್ಟಿದ್ದಾರೆ ಮಹಿಳೆಯರು. ಈ ಕಲ್ಲು ತೂರಾಟದ ದೃಶ್ಯ ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥ ಎಕ್ಸ್ಕ್ಲೂಸಿವ್ ಫುಟೇಜ್ ಇದು. ಗಲಾಟೆಯ ಸಂದರ್ಭದಲ್ಲಿ ಕಲ್ಲು ತೂರಾಟದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಪೊಲೀಸರಿಗೆ ಎಲ್ಲರಿಗೆ ಕಡೆ ಲಂಚ ಕೊಟ್ಟು ನಾಗೇಂದ್ರಗ ಕಡೆಲಿದ್ದಾವ ನಮ್ಗೆ ಎಲ್ಲ ಊರಾಗ ಬಡಿಸ್ತೇವಲ್ಲ ಸರ್. ಎಲ್ಲಿ ಮೂರ್ತಿ ಕಿತ್ತಾರ, ಮೂರ್ತಿ ಕಿತ್ತಿ ಅಂತ ಎಲ್ಲ ದೌರ್ಜನ್ಯ ಮಾಡ್ತಾನ ಸರ್. ದಮ್ಮೂರ ಹನುಮಪ್ಪ ಎಲ್ಲ ನಮ್ಮನ್ನ ದೌರ್ಜನ್ಯ ಮಾಡ್ತದಾನ. ಮಾದ್ರಿ ಅಂತ ನಮ್ಮನ್ನ ಕೇವಲ ಸರ್ ನಾಯ್ಕಿನ ಕಡೆ ಆಗಿಬಿಟ್ಟದ. ನಮ್ಮದು ನಾಯನ್ನ ತಿರುಗ್ತದೆ. ನಮ್ಮ ತಿರ್ಗಕ ಇಲ್ಲ ಸರ್. ಅಪ್ಪಟ ನಮಗೆ ಹೋಟ್ಲ ಕರ್ಕೊಂಬಲ್ಲ ಸರ್. ನಮಗೆ ಹೋಟ್ಲ ಕರ್ಕೊಂಬದಲ್ಲ, ಗುಡಿ ಎಸೋದಿಲ್ಲ, ಕಟಿಂಗ್ ಶಾಪ್ ಇಲ್ಲ, ಕಾರ್ ಮಂಡರ್ ತಿಂಬಕ್ ಹೋದ್ರು ಮಾದ್ರಿ ಕೊಳಗಲ್ ಗ್ರಾಮದ ಮಹಿಳೆಯರು ಮಾತನಾಡ್ತಾ ಇರೋದನ್ನ ನೀವು ಗಮನಿಸಿದ್ರಿ. ನಮ್ಮ ಮೇಲೆ ದೌರ್ಜನ್ಯ ಎಸಗಲಾಗ್ತಾ ಇದೆ ಅನ್ನೋದು ಅವ್ರು ಮಾಡ್ತಾ ಇರುವಂಥ ಆರೋಪ. ಯಾಕಂತಂದ್ರೆ ಗ್ರಾಮದ ಪುರುಷರು ಸದ್ಯ ಪೊಲೀಸ್ ತನಿಖೆಗೆ ಹೆದರಿ ಊರು ಬಿಟ್ಟು ಪರಾರಿಯಾಗಿದ್ದಾರೆ. ಅಲ್ಲೇ ಇದ್ದರೆ ಏನು ಅರೆಸ್ಟ್ ಮಾಡಿಬಿಡ್ತಾರೆ ಅನ್ನುವಂಥ ಆತಂಕ ಅವರನ್ನು ಕಾಡ್ತಾ ಇದೆ. ಮತ್ತೊಂದೆಡೆ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದನ್ನು ನೋಡ್ತಾ ಇದ್ದಾರೆ. ನಮ್ಮ ತಪ್ಪಿಲ್ಲ, ಇದರಲ್ಲಿ ಸುಮ್ಮನೆ ನಮ್ಮನ್ನು ಈ ವಿಚಾರದಲ್ಲಿ ಶಿಕ್ಷೆ ಹಾಕಿದ್ದಾರೆ. ನಮ್ಮ ಮನೆಯಲ್ಲಿ ಈಗ ಯಾರೂ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಿದೆ, ಪೊಲೀಸರಿಗೆ ಹೆದರಿ ಓಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ಫೋನ್ ಸಂಪರ್ಕದಲ್ಲಿ. ಶಿವಾನಂದ್, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ ಇದಕ್ಕೆ ಸಂಬಂಧಿಸಿ? ರಕ್ಷತ್, ಪ್ರಮುಖವಾಗಿ ಕೊಳಗಲ್ ಗ್ರಾಮದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ವಿಚಾರವಾಗಿ ನಡೆದಂತ ಕಲ್ಲು ತೂರಾಟ ಪ್ರಕರಣ ಈಗ ಸಾಕಷ್ಟು ಮಹಿಳೆಯರು ಕೂಡ ಕಣ್ಣೀರಿಡುವಂತ ಒಂದು ಪರಿಸ್ಥಿತಿ ಸದ್ಯ ಕೊಳಗಲ್ ಗ್ರಾಮದಲ್ಲಿ ನಿರ್ಮಾಣ ಆಗಿರುವಂತದ್ದು. ಅಂದ್ರೆ ನಿನ್ನೆ ಸಂಜೆ ವೇಳೆಗೆ ಎರಡೂ ಸಮುದಾಯದ ಗುಂಪಿನ ನಡುವೆ ಈ ಒಂದು ಗಲಾಟೆ ಆಗಿರತಕ್ಕಂಥದ್ದು. ಅಂದ್ರೆ ಈ ಹಿಂದಿನ ಅಂದ್ರೆ ಕಳೆದ 15 ದಿನಗಳ ಹಿಂದಷ್ಟೇ ಏರಿತಾತಪ್ಪ ಅವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ತದನಂತರದಲ್ಲಿ ಇನ್ನೊಂದು ಸಮುದಾಯ ಆ ಒಂದು ಮೂರ್ತಿಯನ್ನ ತೆರವು ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಕೋರ್ಟ್ ಮೆಟ್ಟಿಲು ಕೂಡ ಏರಿತ್ತು. ಇದಾದ ನಂತರ ಕೋರ್ಟ್ ಅದನ್ನ ತೆರವು ಮಾಡ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಆದೇಶವನ್ನ ಎತ್ತಿ ಹಿಡಿದಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಅಲ್ಲಿನ ಸ್ಥಳೀಯರೇ ಕೂಡ ಹೇಳ್ತಿರುವಂತದ್ದು. ಆದ್ರೆ ಏಕೈಕ ಕಳೆದ 2 ದಿನಗಳ ಹಿಂದಷ್ಟೇ ಆ ಮೂರ್ತಿಯನ್ನ ತೆರವು ಮಾಡಿತ್ತು. ಆದ್ರೆ ಈಗ ಜಾತ್ರೆ ಏರಿತಾತ ಅವರ ಜಾತ್ರೆ ಕೂಡ ಹತ್ರ ಇರೋ ಸಂದರ್ಭದಲ್ಲಿ ಈಗ ಒಂದು ಮೂರ್ತಿಯನ್ನ ನಾವು ಅಲ್ಲೇ ಪ್ರತಿಷ್ಠಾಪನೆ ಮಾಡ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಮತ್ತೊಂದು ಸಮುದಾಯ ಪಟ್ಟು ಹಿಡಿದಿತ್ತು. ಹೀಗಾಗಿ ಆ ಒಂದು ಮಾತಿಗೆ ಮಾತು ಬೆಳೆದಂತ
ಏನು ಜಗಳ ಅದು ಏನು ಕಲ್ಲು ತೂರಾಟದ ಹಂತಕ್ಕೆ ಹೋಯ್ತು. ಹೀಗಾಗಿ ಅಲ್ಲಿನ ಸಾಕಷ್ಟು ಗ್ರಾಮಸ್ಥರ ಮೇಲೆ ಕಲ್ಲು ತೂರಾಟ ಆಗಿರುವಂತದ್ದು. ಜೊತೆಗೆ ಅಲ್ಲಿ ಇರ್ತಕ್ಕಂತ ಸ್ಥಳಕ್ಕೆ ಏನು ಪರಿಸ್ಥಿತಿಯನ್ನ ತಿಳಿಗೊಳಿಸಲು ಬಂದಂತ ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟ ಆಗಿರುವಂತದ್ದು. 3 ಪೊಲೀಸರಿಗೂ ಕೂಡ ಗಂಭೀರ ಗಾಯ ಆಗಿ ಅವರು ಕೂಡ ಆಸ್ಪತ್ರೆಗೆ ಸೇರಿರುವಂತದ್ದು. ಇನ್ನೊಂದೆಡೆ ಏನು ಕಲ್ಲು ತೂರಾಟ ನಡೆಸಿದಂತ ವ್ಯಕ್ತಿಗಳು ಮತ್ತೆ ಗಾಯಗೊಂಡ ವ್ಯಕ್ತಿಗಳು ಕೂಡ ಈಗ ಗ್ರಾಮವನ್ನು ತೊರೆದಿರುವಂತದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಿಸಿದಂತ ಏನು 20ಕ್ಕೂ ಹೆಚ್ಚು ಏನು ವ್ಯಕ್ತಿಗಳನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಜೊತೆಗೆ ಈಗಾಗಲೇ ಘಟನೆಗೆ ಕಾರಣ ಆದಂತ ವ್ಯಕ್ತಿಗಳನ್ನ ಪೊಲೀಸರು ಪತ್ತೆ ಹಚ್ಚುವಂತ ಒಂದು ಕೆಲಸಕ್ಕೂ ಮುಂದಾದ್ರೆ ಈಗ ಏನು ನೊಂದ ಮಹಿಳೆಯರು ಅಂದ್ರೆ ಆ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಿದೆ. ಜೊತೆಗೆ ನಮಗೂ ಆ ಒಂದು ಏನು ದೇವಸ್ಥಾನದಲ್ಲಿ ನಮ್ಮ ಮೂರ್ತಿಯನ್ನ ಪ್ರತಿಷ್ಠಾಪನೆಗೆ ಅವಕಾಶ ಕೊಡಬೇಕು ಮತ್ತೆ ಇದು ನಮಗೆ ಅನ್ಯಾಯ ಅನ್ನುವಂತ ಒಂದು ನಿಟ್ಟಿನಲ್ಲಿ ಮಹಿಳೆಯರು ಕೂಡ ಆಕ್ರೋಶವನ್ನು ಹೊರಹಾಕ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಏನು ಕೊಳಗಲ್ ಗ್ರಾಮದಲ್ಲಿ ಪರಿಸ್ಥಿತಿ ಕೂಡ ಬೂದಿ ಮುಚ್ಚಿದ ಕೆಂಡದಂತಿರುವಂತದ್ದು. ಹೀಗಾಗಿ ನಮಗೆ ಅನ್ಯಾಯ ಆಗಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಮಹಿಳೆಯರು ಕಣ್ಣೀರಿಡುವಂತ ಒಂದು ಪರಿಸ್ಥಿತಿ ಈಗ ಸದ್ಯ ಕೊಳಗಲ್ ಗ್ರಾಮದಲ್ಲಿ ನಿರ್ಮಾಣ ಆಗಿರುವಂತದ್ದು. ರಕ್ಷಾತ್, ಧನ್ಯವಾದ ಶಿವಾನಂದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.